ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ ಪಾರಾಯಣ ಮತ್ತು ಶ್ರವಣ, ಅದರಲ್ಲಿ ನಾವು ಅದರಲ್ಲಿ ಮೊದಲನೇ ಸರ್ಗವನ್ನು ಶ್ರವಣ ಮಾಡ್ತಿದ್ವಿ. 163 ಶ್ಲೋಕಗಳು ಅಲ್ಲಿಗೆ ಸಮಾಪ್ತ ಆಗಿದ್ದವು. ಸುರಸ ಅಂತ ನೋಡಿದ್ಳು ನಾಗಗಳ ತಾಯಿ ಆಕೆ. ಅವಳನ್ನು ದೇವತೆಗಳು ಹನುಮಂತನ ಬಲವನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಕಳಿಸಿಕೊಟ್ಟಿದ್ರು. ಅವಳು ದೇವತೆಗಳಿಂದ ವರವನ್ನು ಕೂಡ ಪಡೆದುಕೊಂಡಿದ್ಲು. ಯಾವುದೇ ಜೀವಿ ಅವಳ ಸಮೀಪಕ್ಕೆ ಬಂದರೆ ಅವಳ ಬಾಯಿಗೆ ಅದು ಪ್ರವೇಶ ಮಾಡಲೇಬೇಕು ಅನ್ನುವ ವರವನ್ನು. ಅದರಂತೆ ದೇವತೆಗಳು ಕೊಟ್ಟ ವರಕ್ಕೆ ಮಾನ್ಯತೆ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಹನುಮಂತ ತನ್ನ ಶರೀರವನ್ನು ಹಿಗ್ಗಿಸಿಕೊಂಡ, ಅವಳು ಕೂಡ ತನ್ನ ಶರೀರವನ್ನು ಹಿಗ್ಗಿಸಿಕೊಂಡ್ಳು. ಹೀಗೆ ಅವರಿಬ್ಬರ ನಡುವೆ ಆ ಸ್ಪರ್ಧೆ ನಡೆದಾಗ ಕೊನೆಗೆ ಅವಳು ತನ್ನ ಬಾಯಿಯನ್ನು 100 ಯೋಜನ ಅಗಲವಾಗಿ ವಿಸ್ತಾರ ಮಾಡಿಕೊಂಡಾಗ ಈತ ಕೂಡಲೇ ತನ್ನ ಶರೀರವನ್ನು ಅಂಗುಷ್ಠ ಪ್ರಮಾಣವನ್ನಾಗಿ ಮಾಡಿಕೊಂಡು ಅವಳ ಬಾಯಿಯಲ್ಲಿ ಪ್ರವೇಶ ಮಾಡಿ ಕ್ಷಣಾರ್ಧದಲ್ಲಿ ಹೊರಗೆ ಬಂದುಬಿಟ್ಟ. ಅದರ ಮೂಲಕ ದೇವತೆಗಳ ವರಕ್ಕೂ ಕೂಡ ಮಾನ್ಯತೆಯನ್ನು ಕೊಟ್ಟಂಗಾಯಿತು ಮತ್ತು ತನ್ನ ಶಕ್ತಿಯನ್ನು ಕೂಡ ಪ್ರದರ್ಶನ ಮಾಡಿದಂತಾಯಿತು. ಆ ಸುರಸ ಅಂತೇನು ನಾವು ಹೆಸರನ್ನು ಕೇಳಿದ್ವಿ. ಅವಳು ನಾಗಗಳ ತಾಯಿ ಅಂತ ನಾವು ನೋಡಿದ್ವಿ. ನಾಗಗಳ ತಾಯಿ ಅಂತಂದರೆ ಒಂದು ವ್ಯಾಖ್ಯಾನದ ಪ್ರಕಾರ ಸುರಸ ಮತ್ತು ಕದ್ರು ಇವರಿಬ್ಬರು ಕೂಡ ಒಬ್ಬರೇ ಅನ್ನುವ ಮಾಹಿತಿಯನ್ನು ನಾವು ನೋಡಿದ್ವಿ. ಮತ್ತೊಂದು ವ್ಯಾಖ್ಯಾನದ ಪ್ರಕಾರ ಇದೇ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಅಥವಾ ಅಯೋಧ್ಯಾಕಾಂಡದಲ್ಲಿ ಹಿಂದೊಮ್ಮೆ ಬಂದಂತೆ ಸುರಸ ಅಜನಯನ್ ನಾಗಾನ್ ರಾಮ ಕದ್ರೂಸ್ತು ಪನ್ನಗಾನ್. ಸುರಸ ಅನ್ನುವಳು ನಾಗಗಳನ್ನು ಹುಟ್ಟಿಸಿದಳು. ಪನ್ನಗಗಳು ಅಂತ ಅದೇ ಸರ್ಪಗಳ ಮತ್ತೊಂದು ಕುಲ, ಅವುಗಳಿಗೆ ತಾಯಿ ಕದ್ರು ಅಂತ ಹೀಗೆ ಸುರಸ ಮತ್ತು ಕದ್ರು ಇಬ್ಬರು ಕೂಡ ಬೇರೆ ಬೇರೆ ಅನ್ನೋ ವ್ಯಾಖ್ಯಾನದಲ್ಲಿ ಅಂತೂ ಮತ್ತೊಂದು ವ್ಯಾಖ್ಯಾನದಲ್ಲಿ ನಾವು ನೋಡ್ತೀವಿ. ಈಗ ಸುರಸ ಅನ್ನೋಳಿದ್ದು ಅವಳನ್ನು ಸೋಲಿಸಿ ಹನುಮಂತ ಮುನ್ನಡೆದ ಅಂತ ನಾವು ನೋಡಿದ್ವಿ. ಆನಂದ ರಾಮಾಯಣದ ಸಾರಕಾಂಡದ 9ನೇ ಸರ್ಗದಲ್ಲಿ ಆ ಕಥೆ ಹೀಗೆ ಬಂದಿತ್ತು. ಅಥ ಉಡ್ಡೀಯ ಹನುಮಾನ್ ಯಜಾವ ಆಕಾಶವರ್ತ್ಮನ ತದೃಷ್ಟ ತದ್ಬಲಂ ಜ್ಞಾತುಂ ಸುರಸಾಂ ನಾಗಮಾತರಂ ಪ್ರೇಷಯಾಮಾಸು ರಮರಾಹ ಸಾ ಶೀಘ್ರಂ ತತ್ಪುರೋ ಯಯೌ ತದಾ ಸಾ ಮಾರುತಿಂ ಪ್ರಾಹ ವಿಷತ್ವಂ ವದನಂ ಮಮ ಸ ಪ್ರಾಹ ರಘುವೀರಸ್ಯ ಕಾರ್ಯಂ ಕೃತ್ವಾ ವಿಷಾಮ್ಯಹಂ ದೃಷ್ಟ್ವಾ ತಸ್ಯಾಸ್ತು ನಿರ್ಬಂಧಂ ವ್ಯವರ್ಧತ ತದಾ ಗತಿಃ ವ್ಯವರ್ಧಿತಂ ತಯಾಪ್ಯಾಸ್ಯಂ ತದಾ ಸೂಕ್ಷ್ಮೋ ಬಭೂವಃ ಅಂಗುಷ್ಟಮಾತ್ರಸ್ತಸ್ಯಾಸ್ತಃ ವಕ್ತ್ರೇ ಗತ್ವಾ ವಿನಿರ್ಗತಃ. ಹೆಬ್ಬೆರಳ ಗಾತ್ರದ ಶರೀರವನ್ನು ಮಾಡಿಕೊಂಡು ಅವಳ ಬಾಯಿ ಒಳಗೆ ಪ್ರವೇಶ ಮಾಡಿ ನಂತರ ಕೂಡಲೇ ಹೊರಗೆ ಬಂದುಬಿಟ್ಟ. ಜ್ಞಾತ್ವಾ ಸಾಪಿ ಬಲಂ ತಸ್ಯ ಸ್ತುತ್ವಾ ತಂ ತಯೌ ದಿವಂ ಅಥ ಅಬ್ಧಿವಚನಾನ್ ಮಾರ್ಗೆ ಮೈನಾಕಃ ಪರ್ವತಃ ಮಹಾನ್. ಹನುಮಂತನ ಬಲ, ಅವನ ಯುಕ್ತಿ ಅದನ್ನು ಅವಳು ಕೂಡ ಪ್ರಶಂಸೆ ಮಾಡಿದ್ಲು. ಪ್ರಶಂಸೆ ಮಾಡಿ ಆಕಾಶಕ್ಕೆ ಹಾರಿ ಹೋದ್ಲು. ಅದಾದ ನಂತರ ಮೈನಾಕ ಪರ್ವತದ ಕಥೆಯನ್ನು ಬಂದಿತ್ತು. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಮೊದಲೇ ಬಂದಿತ್ತು. ಆನಂದ ರಾಮಾಯಣಕ್ಕೆ ಅನುಸಾರವಾಗಿ ಸುರಸಾಳನ್ನು ಸೋಲಿಸಿದ ಕಥೆ ಮೊದಲು, ಮೈನಾಕ ಪರ್ವತದ ಸನ್ಮಾನವನ್ನು ಸ್ವೀಕಾರ ಮಾಡಿದ ಕಥೆ ಆಮೇಲೆ. ವಾಲ್ಮೀಕಿ ರಾಮಾಯಣ ಮತ್ತು ತಾತ್ಪರ್ಯ ನಿರ್ಣಯದ ಅನುಸಾರವಾಗಿ ಮೈನಾಕ ಪರ್ವತದ ಕಥೆ ಮೊದಲು, ಸುರಸ ಅನ್ನೋ ಕಥೆ ಆಮೇಲೆ. ಅದನ್ನು ನಾವು ಈಗಾಗಲೇ ಹಿಂದೆ ಶ್ರವಣ ಮಾಡಿದ್ವಿ. ಸಾಗರ ಮನಾದೃಶ್ಯಂ ಅಭ್ಯೇತ್ಯ ವರುಣಾಲಯಂ ಜಗಾಮಾಕಾಶಮಾವಿಶ್ಯ ವೇಗೇನ ಗರುಡೋಪಮಃ ಸೇವಿತೆ ವಾರಿದಾರಾಭಿಃ ಪತಗೈಶ್ಚ ನಿಷೇವಿತೆ ಚರಿತೆ ಕೌಶಿಕಾಚಾರಿ ರೈರಾವತ ನಿಷೇವತೆ ಸಿಂಹಕುಂಜರ ಶಾರ್ದೂಲ ಪತಗೋದಕ ವಾಹನೈಃ ವಿಮಾನೈಃ ಸಂಪತದ್ಭಿಶ್ಚ ವಿಮಲೈಃ ಸಮಲಂಕೃತೆ ವಜ್ರಾಶನಿ ಸಮಾಘಾತೈಃ ಪಾವಕೈರುಪಶೋಭಿತೆ ಕೃತಪುಣ್ಯೈರ್ಮಹಾಭಾಗೈಃ ಸ್ವರ್ಗಜಿದ್ಭಿರ್ ಅಲಂಕೃತೆ ವಹತಾ ಹವ್ಯವತ್ಯರ್ಥಂ ಸೇವಿತೆ ಚಿತ್ರಭಾನುನ ಗೃಹ ನಕ್ಷತ್ರ ಚಂದ್ರಾರ್ಕ ತಾರಾಗಣ ವಿಭೂಷಿತೆ ಮಹರ್ಷಿ ಗಣ ಗಂಧರ್ವ ನಾಗಯಕ್ಷ ಸಮಾಕುಲೆ ವಿವಿಕ್ತೆ ವಿಮಲೆ ವಿಶ್ವೇ ವಿಶ್ವಾವಸು ನಿಷೇವಿತೆ ದೇವರಾಜ ಗಜಾಕ್ರಾಂತೆ ಚಂದ್ರಸೂರ್ಯ ಪಥೇ ಶಿವೆ ವಿತಾನೆ ಜೀವಲೋಕಸ್ಯ ವಿತತೆ ಬ್ರಹ್ಮನಿರ್ಮಿತೆ ಬಹುಶಃ ಸೇವಿತೆ ವೀರೈಃ ವಿದ್ಯಾಧರ ಗಣೈರ್ವರೈಃ ಜಗಾಮ ವಾಯುಮಾರ್ಗೇತು ಗರುತ್ಮಾನಿವ ಮಾರುತಿಃ ಪ್ರದೃಶ್ಯಮಾನ ಸರ್ವತ್ರ ಹನುಮಾನ್ ಮಾರುತಾತ್ಮಜಃ ಭೇದೆ ಅಂಬರಂ ನಿರಾಲಂಬಂ ಲಂಬಪಕ್ಷ ಇವ ಅದ್ವಿರಾ ಪ್ಲವಮಾನಂ ತು ತಂ ದೃಷ್ಟ್ವಾ ಸಿಂಹಿಕಾ ನಾಮ ರಾಕ್ಷಸಿ ಮನಸಾ ಚಿಂತಯಾಮಾಸ ಪ್ರವೃದ್ಧ ಕಾಮರೂಪಿಣಿ.
ಈಗ ಹನುಮಂತ ಆಕಾಶದಲ್ಲಿ ಸಂಚಾರ ಮಾಡ್ಕೊಂಡು ಹೋಗ್ತಿದ್ದಾಗ ಅವನನ್ನ ಸಿಂಹಿಕಾ ಅನ್ನುವಂಥ ಒಬ್ಬಳು ರಾಕ್ಷಸಿ ನೋಡಿದ್ಲು. ಅದ್ಯ ದೀರ್ಘಸ್ಯ ಕಾಲಸ್ಯ ಭವಿಷ್ಯಾಮ್ಯಹಮಾಶಿತ ಇದಂ ಹಿ ಮೇ ಮಹತ್ಸತ್ವಂ ಚಿರಸ್ಯ ವಶಮಾಗತಂ. ಬಹಳ ದೀರ್ಘಕಾಲದ ನಂತರ ನನಗೊಂದು ಆಹಾರ ಸಿಕ್ಕಿದೆ ಅಂತ ಸಿಂಹಿಕಾ ಅನ್ನುವಳು ಮತ್ತೊಬ್ಬಳು ರಾಕ್ಷಸಿ ಅವಳು ಹನುಮಂತನ ನೋಡಿದ್ಲು. ನೋಡಿ ದೊಡ್ಡದೊಂದು ಪ್ರಾಣಿ ನನ್ನ ಎದುರಿಗೆ ಬಂದಿದೆ, ಇದನ್ನು ತಿಂದು ಬಿಡ್ತೇನೆ ಅಂತ ಆಲೋಚನೆ ಮಾಡಿ ಇತಿ ಸಂಚಿಂತ್ಯ ಮನಸ ಛಾಯಾಮಸ್ಯ ಸಮಾಕ್ಷಿಪತ್ ಛಾಯಾಯಾಂ ದೃಶ್ಯಮಾನಾಯಾಂ ಚಿಂತಯಾಮಾಸ ವಾನರಃ ಸಮಾಕ್ಷಿಪ್ತೋಸ್ಮಿ ಮಹಸ ಸಹಸ ಪಂಗೂಕೃತ ಪರಾಕ್ರಮಃ ಪ್ರತಿಲೋಮೇನ ವಾಟೇನ ಮಹಾನೌರಿವ ಸಾಗರೆ ದಿವ್ಯಗೂರ್ಧ್ವಮದಶ್ಚೈವ ವೀಕ್ಷಮಾಣಸ್ತತಃ ಕಪಿಃ ದದರ್ಶ ಸ ಮಹಾಸತ್ವಮುತ್ಥಿತಂ ಲವಣಾಂಬಸಿ ತದ್ದೃಷ್ಟ್ವಾ ಚಿಂತಯಾಮಾಸ ಮಾರುತಿರ್ವಿಕೃತಾನನಂ ಕಪಿರಾಜೇನ ಕಥಿತಂ ಸತ್ವಮದ್ಭುತದರ್ಶನಂ ಛಾಯಾಗ್ರಾಹ್ಯ ಮಹಾವೀರ್ಯಂ ತದಿದಂ ನಾತ್ರ ಸಂಶಯಃ ಸತಾಂ ಬುದ್ಧ್ವಾ ಅರ್ಥವತ್ತತ್ವೇನ ಸಿಂಹಿಕಾಂ ಮತಿಮಾನ್ ಕಪಿಃ ಪ್ರವರ್ಧತ ಮಹಾಕಾಯಃ ಪ್ರಾವೃಷೀವ ಬಲಾಹಕಃ. ಆ ರಾಕ್ಷಸಿ ಸಿಂಹಿಕಾನು ರಾಕ್ಷಸಿ ಆ ಹನುಮಂತನನ್ನ ನೋಡಿದ್ಲು. ನೋಡಿ ಅವನ ನೆರಳನ್ನ ಹಿಡಿದು ಎಳೆದು. ಆ ರಾಕ್ಷಸರಿಗೆ ಕೆಲವರಿಗೆ ಬಲ ಏನಂದ್ರೆ ನೇರವಾಗಿ ಅವರು ಯಾವುದೇ ಜೀವಿಯನ್ನು ಹಿಡಿದು ಎಳೆಯಬೇಕಾಗಿಲ್ಲ, ಅವನ ನೆರಳನ್ನು ಹಿಡಿದು ಎಳೆದ್ರೆ ಸಾಕು. ಯಾವುದೇ ಜೀವಿನ ನೆರಳನ್ನು ಹಿಡಿದು ಎಳೆದು ಬಿಟ್ರೆ ಆ ಜೀವಿ ಅನಾಯಾಸವಾಗಿ ಅವರ ವಶ ಆಗ್ತದೆ ಅಂತ ಈಗ ಅವರಿಗೆ ವರ ಇರ್ತದೆ. ಆ ಕಾರಣಕ್ಕಾಗಿ ಆತ ಅವಳ ವಶವರ್ತಿ ಆಗಬೇಕಾಯಿತು. ಆವಾಗ ಅವನು ಸುಗ್ರೀವ ಹೇಳಿದ್ದ ನೆನಪು ಮಾಡಿಕೊಂಡ. ಸುಗ್ರೀವ ಹನುಮಂತ ಮೊದಲಾದವರಿಗೆ ಎಲ್ಲ ದಿಕ್ಕುಗಳು ಪರಿಚಯ ಮಾಡ್ತಿದ್ದಲ್ಲ, ದಕ್ಷಿಣ ದಿಕ್ಕನ್ನು ಕೂಡ ಪರಿಚಯ ಮಾಡಿಸಿದ್ದ. ದಕ್ಷಿಣ ದಿಕ್ಕನ್ನು ಪರಿಚಯ ಮಾಡಿಸಿದಾಗ ಅಲ್ಲಿ ಒಬ್ಬಳು ರಾಕ್ಷಸಿ ಇದ್ದಾಳೆ, ಅವಳು ನಿನ್ನ ನೆರಳನ್ನು ಹಿಡಿದು ನಿಮ್ಮನ್ನು ವಶಪಡಿಸಿಕೊಳ್ತಾಳೆ ಅಂತ ಸುಗ್ರೀವ ಮೊದಲೇ ಹೇಳಿದ್ದ. ಅದರಂತೆ ಹನುಮಂತ ಅವಳನ್ನು ನೆನಪು ಮಾಡಿಕೊಂಡು ತನ್ನ ಶರೀರವನ್ನು ಮತ್ತಷ್ಟು ಬೆಳೆಸಿದ. ಪ್ರವರ್ಧತ ಮಹಾಕಾಯ ಪ್ರಾವೃಷೀವ ಬಲಾಹಕಃ. ಮಳೆಗಾಲದ ಮೋಡ ಬೆಳೆದಂತೆ ಬೃಹದಾಕಾರವಾಗಿ ಆತ ಬೆಳೆದ. ತಸ್ಯ ಸ ಕಾಯಮುದ್ವೀಕ್ಷ್ಯ ವರ್ಧಮಾನಂ ಮಹಾಕಪೇಃ ವಕ್ತ್ರಂ ಪ್ರಸಾರಯಾಮಾಸ ಪಾತಾಲಾಂತರ ಸನ್ನಿಭಂ ಘನರಾಜೀವ ಗರ್ಜಂತಿ ವಾನರಂ ಸಮಭಿದ್ರವತ್. ಸ ದದರ್ಶ ತತಸ್ತಸ್ಯಾಃ ವಿವೃತಂ ಸುಮಹನ್ಮುಖಂ ಕಾಯಮಾತ್ರಂ ತು ಮೇಧಾವಿ ಮರ್ಮಾಣಿ ಚ ಮಹಾಕವಿಃ ತತಸ್ಯಾ ವಿವೃತೆ ವಕ್ತ್ರೆ ವಜ್ರಸಂಹನನಃ ಕಪಿಃ ಸಂಕ್ಷಿಪ್ಯ ಮುಹುರಾತ್ಮಾನಂ ನಿಷ್ಪಪಾದ ಮಹಾಬಲಃ. ತನ್ನ ಶರೀರವನ್ನ ಹಿಗ್ಗಿಸಿಕೊಂಡ. ಅವಳು ಕೂಡ ಪಾತಾಳದ ದ್ವಾರ ತೆರೆದಂತೆ ತನ್ನ ಬಾಯಿಯನ್ನು ವಿಶಾಲವಾಗಿ ತೆರೆದು ಗರ್ಜನೆ ಮಾಡಿದ್ಲು. ಹನುಮಂತ ಅವಳ ಶರೀರವನ್ನೆಲ್ಲ ಗಮನಿಸಿದ. ಪಾತಾಳವೇ ಬಾಯಿ ಬಿಟ್ಟಂತೆ ಕಾಣಿಸ್ತಾ ಇತ್ತು. ಆತ ಅವಳ ಶರೀರದ ಒಳಗೆ ನುಗ್ಗಿದ. ತಸ್ಯ ವಿವೃತೆಯ ವಕ್ತ್ರೆ ವಜ್ರ ಸಂಹನನ ಕಪಿಃ ಸಂಕ್ಷಿಪ್ತ ಮುಹುರಾತ್ಮಾನಂ ನಿಷ್ಪಪಾತ ಮಹಾಬಲಃ. ಬೃಹದಾಕಾರ ಇದ್ದವನು ಇದ್ದಕ್ಕಿದ್ದಂತೆ ಸೂಕ್ಷ್ಮವಾದ ಆಕಾರವನ್ನು ತಾಳಿ ಅವಳ ಬಾಯಿ ಒಳಗೆ ನುಗ್ಗಿಬಿಟ್ಟ. ಆಸ್ಯೇ ತಸ್ಯ ನಿಮಜ್ಜಂತಂ ದದೃಶ ಸಿದ್ಧಚಾರಣಾಃ ಗಸ್ಯಮಾನಂ ಯಥಾ ಚಂದ್ರಂ ಪೂರ್ಣ ಪರ್ವಣಿ ರಾಹುಣ ತತಸ್ತಸ್ಯ ನಖೈಃ ತೀಕ್ಷ್ಣೈಃ ಮರ್ಮಾನ್ಯುತ್ಕೃತ್ಯ ವಾನರಃ ಉತ್ಪಪಾತಾತ ವೇಗೇನ ಮನಸ್ಸಂಪಾತ ವಿಕ್ರಮಃ. ಅವಳ ಶರೀರದ ಒಳಗೆ ಪ್ರವೇಶ ಮಾಡಿ ತನ್ನ ಉಗುರಿನಿಂದ ಅವಳ ಶರೀರವನ್ನೆಲ್ಲ ಚೂರು ಚೂರು ಮಾಡಿದ. ಚೂರು ಮಾಡಿ ಮತ್ತೆ ಆಕಾಶಕ್ಕೆ ಹಾರಿಬಿಟ್ಟ. ತಾಂತು ದೃಷ್ಟ್ಯಾ ಚ ಧೃತ್ಯಾ ಚ ದಾಕ್ಷಿಣ್ಯೇನ ನಿಪಾಟ್ಯ ಚ ಸಕಪಿ ಪ್ರಭುರೋ ವೇಗ ತ್ವವೃಧೆ ಪುನರಾತ್ಮವಾನ್ ಕೃತಹೃತ್ಸ ಹನುಮತ ಪಪಾತ ವಿಧುರಾಂಬಸಿ. ಹೀಗೆ ಹನುಮಂತನ ಕೈಯಿಂದ ಹತಳಾಗಿ ಅವಳು ನೆಲಕ್ಕೆ ಬಿದ್ದು ಬಿಟ್ಲು. ತಾಂ ಹತಾಂ ವಾನರೇಣಾಶು ಪತಿತಾಂ ವೀಕ್ಷ ಸಿಂಹಿಕಾಂ ಭೂತಾನ್ಯಾಕಾಶಚಾರಿಣಿ ತಮೂತು ಪ್ಲವಗೋತ್ತಮಂ. ಅವಳು ಸತ್ತದ್ದನ್ನು ನೋಡಿ ಆಕಾಶದಲ್ಲಿರುವಂತಹ ದೇವತೆಗಳು ಗಂಧರ್ವರೆಲ್ಲ ಆ ಹನುಮಂತನನ್ನು ಹೀಗೆ ಸ್ತೋತ್ರ ಮಾಡಿದರು. ಭೀಮ ಮಧ್ಯ ಕೃತಂ ಕರ್ಮ ಮಹತ್ಸತ್ವಂ ತ್ವಯಾ ಹತಂ ಸಾಧಯಾರ್ಥಮಭಿಪ್ರೇತಂ
ಅರಿಷ್ಟಂ ಪ್ಲವತಾಂಬುರ ಯಶ್ಚತ್ವೇತಾನಿ ಚತ್ವಾನಿ ವಾನರೇಂದ್ರ ಯಥಾ ತವ ಧೃತಿರ್ದೃಷ್ಟಿರ್ಮತಿರ್ದಾಕ್ಷ್ಯಂ ಸ್ವಕರ್ಮಸು ನಚೀರತಿ. ಧೈರ್ಯ, ದೂರದೃಷ್ಟಿ, ಬುದ್ಧಿವಂತಿಕೆ, ಸಾಮರ್ಥ್ಯ, ಈ 4 ಗುಣಗಳ ಮೂಲಕ ನೀನು ನಿನ್ನ ಪರಾಕ್ರಮವನ್ನು ತೋರಿಸಿದಿ, ನಿನ್ನ ಶಕ್ತಿಯನ್ನು ತೋರಿಸಿದಿ. ಹಾಗಾಗಿ ನೀನು ಮುಂದೆ ಏನು ಕಾರ್ಯವನ್ನು ಮಾಡಬೇಕು ಅಂತ ಮಾಡಿದ್ವಿ, ಆ ಯಾವ ಕಾರ್ಯದಲ್ಲೂ ನಿನಗೆ ಪರಾಜಯ ಅನ್ನೋದಿಲ್ಲ ಅಂತ ಅವನನ್ನು ಅವರೆಲ್ಲರೂ ಪ್ರಶಂಸೆ ಮಾಡಿದರು. ತಥೈ ಸಂಭಾವಿತ ಪೂಜ್ಯ ಪ್ರತಿಪನ್ನ ಪ್ರಯೋಜನ ಜಗಾಮಾಕಾಶಮಾವಿಶ್ಯ ಪನ್ನಗಾಶನವತ್ಕಪಿ ಪ್ರಾಪ್ತ ಭೂಯಿಷ್ಠಕಾರಸ್ತು ಸರ್ವತಃ ಪ್ರತಿಲೋಕಯನ್ ಯೋಜನಾನಾಂ ಶತಸ್ಯಾಂತೆ ವನರಾಜಂ ದದರ್ಶ ಚ ಪತನ್ನೇವ ವಿವಿಧ ದ್ರುಮಭೂಷಿತಂ ದ್ವೀಪಂ ಶಾಖಾಮೃತಶ್ರೇಷ್ಠಃ ಮಲಯ ಉಪವನಾನಿ ಚ ಸಾಗರಂ ಕಪಿ ಸಾಗರಾನೂಪಂ ಸಾಗರಾನೂಪಜಾಂತೃಮಾನ್ ಸಾಗರಸ್ಯ ಚ ಪತ್ನೀನಾಂ ಮುಖಾನ್ಯಪಿ ವಿಲೋಕಯನ್ ಸ ಮಹಾಮೇಘ ಸಂಕಾಶಂ ಸಮೀಕ್ಷ ಆತ್ಮಾನಮಾತ್ಮವಾನ್ ನಿರುದ್ಯಂತಮಿವಾಕಾಶಂ ಜಗಾರ ಮತಿಮಾನ್ ಮತಿಂ. ವಾಲ್ಮೀಕಿ ರಾಮಾಯಣದ ಅನುಸಾರವಾಗಿ ಆ ಸಿಂಹಿಕಾ ಅನ್ನುವ ರಾಕ್ಷಸಿ ಏನಿತ್ತು, ಅವಳನ್ನು ಸಂಹಾರ ಮಾಡಿದ ಕಥೆಯನ್ನು ನಾವು ಶ್ರವಣ ಮಾಡಿದ್ವಿ. ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ ಕೂಡ ಅವಳ ಕಥೆ ಏನಿದೆ, ಆ ಸಿಂಹಿಕಾಳ ಹಿನ್ನೆಲೆ, ಅದನ್ನು ಶ್ರವಣ ಮಾಡಬೇಕು. ದೃಷ್ಟ್ವಾಸುರೈ ಪ್ರಣಯಿತಾಂ ಬಲಮಸ್ತಿ ಚೋಗ್ರಂ ದೇವಾ ಪ್ರತುಷ್ಟೂರಮಂ ಸುಮನೋಭಿವೃಷ್ಟ್ಯಾ ತೈರಾದೃತಃ ಪುನರಸೌ ವಿವತೈವ ಗಚ್ಚನ್ ಛಾಯಾಗ್ರಹಂ ಪ್ರತಿದರ್ಶ ಸಿಂಹಿಕಾಕ್ಷಂ. ಅವಳ ಶರೀರ 30 ಯೋಜನ ಉದ್ದ, 10 ಯೋಜನ ಅಗಲ ಇತ್ತಂತೆ. ತಾತ್ಪರ್ಯ ನಿರ್ಣಯದ ಒಂದು ವ್ಯಾಖ್ಯಾನದ ಪ್ರಕಾರ ಲಂಕಾವನಾಯ ಸಕಲಸ್ಯ ಚ ನಿಗ್ರಹೇತ್ಯಾಹ ಸಾಮರ್ಥ್ಯಮಪ್ರತಿಹತಂ ಪ್ರದದೌ ವಿಧಾತ ಛಾಯಾಮವಾಕ್ಷಿಪದಸೌ ಪವನಾತ್ಮಜಸ್ಯ ಸೋಸ್ಯ ಶರೀರ ಮನುವಿಶ್ಯ ಬಿಭೇದ ಚಾಶು. ಆ ಸಿಂಹಿಕ ಅವಳು ಹಿಂದೆ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ತಾನು ತಿನ್ಲಿಕ್ಕೆ ಅಪೇಕ್ಷೆ ಪಡುವಂತಹ ಯಾವುದೇ ಪ್ರಾಣಿ ಅನಾಯಾಸವಾಗಿ ನನ್ನ ಬಳಿಗೆ ಬರಬೇಕು, ಅವಳ ಆ ಪ್ರಾಣಿಯ ನೆರಳನ್ನು ನಾನು ಸೆಳೆದ ಮಾತ್ರ ಕೈವಶ ಆಗಬೇಕು ಅಂತ ವರ ಕೇಳ್ಕೊಂಡಿದ್ಲು. ಈ ಕಡೆ ರಾವಣ ಏನು ಮಾಡಿದ್ದ, ತನ್ನ ಲಂಕೆಗೆ ಯಾರೂ ತನ್ನ ಅನುಮತಿ ಇಲ್ಲದೆ ಪ್ರವೇಶ ಮಾಡಬಾರದು ಅಂತ ಹೀಗೊಂದು ವರ ಕೇಳ್ಕೊಂಡಿದ್ದ. ಅದಕ್ಕಾಗಿ ಚತುರ್ಮುಖ ಬ್ರಹ್ಮ ಏನು ಮಾಡಿದ್ದ, ರಾಕ್ಷಸಿಗೆ ಹಾಗೆ ಆಗಲಿ ಅಂದಿದ್ದ. ರಾಕ್ಷಸಿಯ ಅಭೀಷ್ಟವೂ ಈಡೇರಬೇಕು, ರಾವಣನ ಅಭೀಷ್ಟವೂ ಈಡೇರಬೇಕು. ಅದಕ್ಕಾಗಿ ಆ ಲಂಕೆಯ ರಕ್ಷಣೆಗಾಗಿ ಅವಳು ನಿಯುಕ್ತಳಾಗಿತ್ತು. ಆ ಕಡೆ ರಾವಣನ ವರವು ಈಡೇರಿತು, ಇವಳ ಅಪೇಕ್ಷೆ ಕೂಡ ಈಡೇರಿತು. ಲಂಕೆಯ ಕಡೆಗೆ ಯಾವುದೇ ಪ್ರಾಣಿ ಧಾವಿಸಿ ಬಂದರೆ ಅದೆಲ್ಲವೂ ಕೂಡ ಅನಾಯಾಸವಾಗಿ ನಿನಗೆ ಆಹಾರ ಆಗಬೇಕು, ಅವಳಿಗೆ ವರ ಕೊಟ್ಟಿದ್ದ. ಹಾಗೆ ರಾವಣನ ಅಪೇಕ್ಷೆ ಕೂಡ ಈಡೇರಿತ್ತು. ಆ ಪ್ರಕಾರ ಅವಳೇನು ಮಾಡಿದ್ದು, ಹನುಮಂತನ ನೆರಳನ್ನು ಹಿಡಿದು ಸೆಳೆದಿದ್ದ. ಬ್ರಹ್ಮನ ವರಕ್ಕೆ ಮಾನ್ಯತೆ ಕೊಡಬೇಕು ಅನ್ನೋ ದೃಷ್ಟಿಗಾಗಿ. ಬ್ರಹ್ಮನ ವರವನ್ನು ಮೀರಿಸೋದು ಅವಳಿಗೆ ಅಸಾಧ್ಯದ ಕಾರ್ಯ ಏನಲ್ಲ, ಆದರೂ ಬ್ರಹ್ಮನ ವರಕ್ಕೆ ಮಾನ್ಯತೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ತನ್ನ ನೆರಳನ್ನು ಅವಳು ಹಿಡಿದು ಎಳೆದಾಗ ಆತ ಅವಳ ವಶವರ್ತಿಯಾಗಿ ಅವಳ ಬಾಯಿ ಒಳಗೆ ಸೂಕ್ಷ್ಮ ರೂಪದಿಂದ ಪ್ರವೇಶ ಮಾಡಿ ಅವಳ ಎದೆಯನ್ನು ಒಳಗಿನಿಂದಲೇ ಸೀಳಿದ. ಹಿರಣ್ಯಕಶಿಪುವಿನ ಎದೆಯನ್ನು ನರಸಿಂಹ ಹೊರಗಿನಿಂದ ಸೀಳಿದ್ದ, ಈತ ಒಳಗಿನಿಂದಲೇ ಅವಳ ಎದೆಯನ್ನು ಸೀಳಿ ಕರುಳನ್ನು ಕೂಡ ಕತ್ತರಿಸಿ ಹಾಕಿ ಆ ಕರುಳನ್ನು ತನ್ನ ಮಾಲೆಯ ರೂಪದಲ್ಲಿ ಹಾಕ್ಕೊಂಡ ತನ್ನ ಕುತ್ತಿಗೆಗೆ ಅಂತ ತಾತ್ಪರ್ಯ ವ್ಯಾಖ್ಯಾನದಲ್ಲಿ ದೈವದ ಪುರಾಣಿಕರು ಅದನ್ನು ತೋರಿಸ್ತಾರೆ. ನಿಸ್ಸೀಮಮಾತ್ಮ ಬಲಮಿತ್ಯನುದರ್ಶಯಾನೋ ಹತ್ವೈವ ತಾಮಪಿ ವಿಧಾತ್ವವರಾಭಿಗುಪ್ತಾಂ ಲಂಬೇ ಸ ಲಂಬ ಶಿಖರೇ ನಿಪಪಾತ ಲಂಕಾ ಪ್ರಾಕಾರ ರೂಪಕ ಗಿರಾವತ ಸಂಚುಕೋಚ. ತನ್ನ ಬಲ ಅಪಾರವಾದದ್ದು, ಬ್ರಹ್ಮನ ವರ ಯಾವ್ಯಾವ ರಾಕ್ಷಸರಿಗಿದೆ ಅಂತ ರಾಕ್ಷಸರನ್ನು ಕೂಡ ನಾನು ಮಣಿಸಬಲ್ಲೆ ಅನ್ನೋದನ್ನ ಆತ ತೋರಿಸಬೇಕಾಗಿತ್ತು. ಅದರಂತೆ ಆ ರಾಕ್ಷಸಿಯನ್ನು ಆತ ಕೊಂದು ಅಲ್ಲಿಂದ ಮುಂದೆ ಸಾಗಿದ ಅಂತ ನಿರ್ಣಯ. ಸಿಂಹಿಕಾ ನಾಮ ಸಾ ಘೋರ ಜಲಮಧ್ಯೆ ಸ್ಥಿತಾ ಸದಾ ಆಕಾಶಕಾಮಿನಾಂ ಛಾಯಾಂ ಆಕ್ರಮ್ಯ ಆಕೃಷ್ಯ ಭಕ್ಷತಿ ಕಿಂಚಿದ್ದೂರಂ ಗತಸ್ತಸ್ಯ ಛಾಯಾಂ ಛಾಯಾಗ್ರಹಃ ಅಗ್ರಹಿ ತಯಾ ಗೃಹೀತೋ ಹನುಮಾನ್ ಚಿಂತಯಾಮಾಸ ವೀರ್ಯವಾನ್ ಕೇನೇದನ್ನೇ ಕೃತಂ ವೇಗರೋಧನಂ ವಿಘ್ನಕಾರಿಣ. ಯಾರು ನನ್ನ ನೆರಳನ್ನು ಹಿಡಿದು ಹೇಳಿದ್ರು ಅಂತ ಆಲೋಚನೆ ಮಾಡಿದಂತೆ ಹನುಮಂತ.
ಆನಂದ ರಾಮಾಯಣಕ್ಕೆ ಅನುಸಾರವಾಗಿ. ಏವಂ ವಿಚಿಂತ್ಯ ಹನುಮಾನ್ ಅಧೋ ದೃಷ್ಟಿಂ ಪ್ರಸಾರ, ಕೆಳಗೆ ನೋಡಿದ. ತತ್ವದೃಷ್ಟ ಸಿಂಹಿಕಾಂ ತಾಂ ತದಾಸ್ಯೇ ಜಪರತ್ಕಪಿ ತಸ್ಯ ಆಂತ್ರಜಾಲಂ ನಿಷ್ಕಾಸ್ಯ. ವಾಲ್ಮೀಕಿ ರಾಮಾಯಣದಲ್ಲಿ ಅವಳ ಕರುಳನ್ನು ಕತ್ತರಿಸಿದ ಅಂತ ಇಲ್ಲಿ ಬರಲಿಲ್ಲ, ಅದು ಆನಂದ ರಾಮಾಯಣದಲ್ಲಿ ಬಂತು. ತಸ್ಯ ಆಂತ್ರಜಾಲ ನಿಷ್ಕಾಸ್ಯ ತಾಂ ಹತ್ವಾ ಅಗ್ರೆ ಪುನಃ ಯಯೌ ತತಃ ಅಬ್ಧೇಃ ದಕ್ಷಿಣೇ ಕೂಲೆ ಲಂಕಾಂ ಗತ್ವಾತು ಪಾರ್ಶ್ವತಃ ಪಪಾತ ಪರಲಂಕಾಯಾಂ ಸತ್ತತಾಂ ರಾವಣ ಸ್ವತಾಂ. ಅಲ್ಲಿಂದ ಮುಂದೆ ಲಂಕಾನಗರದ ಕಡೆ ಧಾವಿಸಿದ. ಲಂಕಾನಗರಕ್ಕೆ ಹೋಗೋದಕ್ಕಿಂತ ಮೊದಲು ಪರಲಂಕಾ ಅಂತ ಒಂದಿತ್ತು. ಇದನ್ನ ಹಿಂದೆ ಅದನ್ನ ರಾವಣ ತನ್ನ ಕೈಯಲ್ಲಿದ್ದಂತಹ ಪರಲಂಕಾವನ್ನ ತನ್ನ ತಂಗಿಯಂದ್ರಿಗೆ ಕೆಲವರಿಗೆ ಮದುವೆ ಮಾಡಿಕೊಡುವಾಗ ಅವಳಿಗೆ ಅಳಿಯಂದ್ರಿಗೆ ಆ ವರದಕ್ಷಿಣೆ ರೂಪದಲ್ಲಿ ಕೊಟ್ಟಿದ್ದ ಅಂತ ಅಲ್ಲಿ ಬಂದಿತ್ತು. 2-3 ಜನ ತಂಗಿಯಂದಿರಿದ್ರು, ಅವರಲ್ಲಿ ಯಾವ ತಂಗಿಗೆ ಅದನ್ನು ಕೊಟ್ಟಿದ್ದ ಅಂತ ನನಗೆ ಅಷ್ಟು ನೆನಪಿಲ್ಲ. ಅಂತೂ ಪರಲಂಕಾವನ್ನು ಇವನ ಅಧೀನದಲ್ಲೇ ಇದ್ದದ್ದು, ಅದನ್ನು ವರದಕ್ಷಿಣೆ ರೂಪದಲ್ಲಿ ಕೊಟ್ಟಿದ್ದ. ಅದು ಕೂಡ ಲಂಕಾದ ಸಮೀಪದಲ್ಲೇ ಇತ್ತು ಅಂತ ಅಲ್ಲಿ ನಾವು ಅದನ್ನು ಗಮನಿಸ್ಬೇಕು. ಲಂಕಿಣಿ ಅಂತ ಮತ್ತೊಬ್ಳು ಬರ್ತಾಳೆ ಮುಂದೆ. ಲಂಕಿಣಿ ಅಂತ ಮತ್ತೊಬ್ಳು ಬರ್ತಾಳೆ. ಅವಳ ಮುಖದ ಮೇಲೆ ಪ್ರಹಾರ ಮಾಡಿ ಹನುಮಂತ ಅವಳನ್ನು ಸೋಲಿಸ್ತಾನೆ. ಅವಳನ್ನು ಕೊಲ್ಲೋದಿಲ್ಲ, ಹಿಮ್ಮಿಕೆಯನ್ನು ಪೂರ್ಣವಾಗಿ ಕೊಂದೇ ಹಾಕ್ತಾನೆ. ಲಂಕಿಣಿಯ ಕಥೆಯನ್ನು ಮುಂದೆ ನಾವು ಈ ಸದ್ಯದಲ್ಲೇ ನೋಡ್ತೇವೆ. ಕಾಯವೃದ್ಧಿಂ ಪ್ರವೇಗಂ ಚ ಮಮ ದೃಷ್ಟೈವ ರಾಕ್ಷಸಾಃ ಮೈ ಕೌತೂಹಲಂ ಕುರ್ಯುರಿತಿ ಮೇನೆ ಮಹಾಕಪಿಃ ತತಃ ಶರೀರಂ ಸಂಕ್ಷಿಪ್ಯ ತನ್ಮಹೀಧರ ಸನ್ನಿಧಂ ಪುನಃ ಪ್ರಕೃತಿ ಮಾರೇಧೆ ವೀತಮೋಹ ಇವಾತ್ಮವಾನ್. ಹೀಗೆ ಮುಂದೆ ಹಾರ್ತಿದ್ದಾಗ ಲಂಕಾನಗರದ ಸಮೀಪಕ್ಕಾತ ಬಂದಾಗ ಹೀಗೆ ಆಲೋಚನೆ ಮಾಡಿದಂತೆ, ನನ್ನ ಈ ಬೃಹದಾಕಾರದ ಶರೀರ ಏನಿದೆ ಇದನ್ನು ನೋಡಿದರೆ ಈ ಲಂಕಾನಗರದ ರಕ್ಷಕರಾದಂಥ ಕಪಿಗಳಿಗೆ ಸಂದೇಹ ಬರಬಹುದು, ಯಾರೋ ಮಹಾಬಲಿಷ್ಠನಾದ ವ್ಯಕ್ತಿ ಬಂದಿದ್ದಾನೆ ಅಂತ ಹೇಳಿ. ಅದಕ್ಕಾಗಿ ನನ್ನ ವಿಶಾಲವಾದ ಶರೀರವನ್ನು ಸಂಕೋಚ ಮಾಡಿಕೊಳ್ಬೇಕು ಅಂತ ಆಲೋಚನೆ ಮಾಡಿದ. ಪರ್ವತದಂತೆ ಇದ್ದ ಶರೀರವನ್ನು ಸಂಕ್ಷಿಪ್ತವನ್ನಾಗಿ ಮಾಡಿಕೊಂಡು ಮುಂದೆ ಪ್ರಯಾಣ ಮಾಡಿದ. ತದ್ರೂಪಂ ಅತಿ ಸಂಕ್ಷಿಪ್ಯ ಹನುಮಾನ್ ಪ್ರಕೃತೌ ಸ್ಥಿತಃ ಸ್ತ್ರೀನ್ ಕಮಾನಿವ ವಿಕ್ರಮ್ಯ ಬಲಿವೀರ್ಯ ಹರೋಹರಿ ಸಚಾರ್ವನಾನಾ ವಿಧರೂಪಧಾರಿ ಪರಂ ಸಮಾಸಾಧ್ಯ ಸಮುದ್ರತೀರಂ ಪರೈರಶಕ್ಯಃ ಪ್ರತಿಪನ್ನರೂಪಃ ಸಮೀಕ್ಷಿತಾತ್ಮ ಸಮವೇಕ್ಷಿತಾರ್ಥಃ ತತಸ್ಥಲಂಬಸ್ಯ ಗಿರೇಃ ಸಮೃದ್ಧೆ ವಿಚಿತ್ರಕೂಟೆ ನಿಪಪಾತಕೂಟೆ ಸಕೇತಕೋದ್ದಾಲಕ ನಾಲಿಕೇರೆ ಮಹಾದ್ರಿಕೂಟ ಪ್ರತಿಮೋ ಮಹಾತ್ಮ ತತಸ್ತು ಸಂಪ್ರಾಪ್ಯ ಸಮುದ್ರತೀರಂ ಸಮೀಕ್ಷ ಲಂಕಾಂ ಗಿರಿವರ್ಯಮೂರ್ಧ್ನಿ ಕಪಿಸ್ತು ತಸ್ಮಿನ್ ನಿಪಪಾತ ಪರ್ವತೆ ವಿಧೂಯರೂಪಂ ವ್ಯಥಯನ್ ಮಹಾ ಮೃಗದ್ವಿಜಾನ್. ಹನುಮಂತ ಆ ಪ್ರದೇಶದಲ್ಲಿ ಏನು ಬಂದು ಇಳಿದ್ನಲ್ಲ, ಸಣ್ಣ ರೂಪದಿಂದ ಇದ್ರೂ ಕೂಡ ಆತ ಬಂದು ಇಳಿದ ರಭಸಕ್ಕೆ ಅಲ್ಲಿರುವಂಥ ಪ್ರಾಣಿಗಳು ಪಕ್ಷಿಗಳೆಲ್ಲ ಹೆದರಿದವು. ಆತನ ಪರಾಕ್ರಮವನ್ನು ಕಂಡು ಚಕಿತಗಳಾದವು ಅಂತ ಒಂದು ವರ್ಣನೆ ಮಾಡ್ತದೆ ವಾಲ್ಮೀಕಿ ರಾಮಾಯಣ. ಇಡೀ ಲಂಕಾನಗರಕ್ಕೆ ದೊಡ್ಡ ಕಾಂಪೌಂಡ್ ರೂಪದಲ್ಲಿತ್ತಂತ ಒಂದು ಪರ್ವತ, ಪ್ರಾಕಾರ ರೂಪಕ ಗಿರಾವಸ ಸಂಚುಕೋತ. ಇಡೀ ಲಂಕಾನಗರಕ್ಕೆ ಅದೊಂದು ಆವರಣ ರೂಪದಲ್ಲಿರುವಂಥದ್ದು ಲಂಬ ಪರ್ವತ ಅಂತ ಪರ್ವತಕ್ಕೆ ಹೆಸರು. ತ್ರಿಕೂಟ ಪರ್ವತ ಅಂತ ದೊಡ್ಡದೊಂದು ಪರ್ವತ, ಆ ತ್ರಿಕೂಟ ಪರ್ವತದ ಒಂದು ಭಾಗನೇ ಈ ಲಂಬ ಪರ್ವತ. ಆ ಶಿಖರನೇ ಆತನ ಭಾರಕ್ಕೆ ಕಳಚಿ ಬಿದ್ದಿತ್ತು ಮೊದಲು. ಭೂತ್ವಾ ಬಿಡಾಲ ಸಮಿತಃ ನಿಶಿತಾಂ ಪುರೀಂ ಚ ಪ್ರಾಪ್ಸಿನ್ ದದರ್ಶ ನಿಜರೂಪವತೀಂ ಸಲಂಕಾಂ ವೃದ್ಧೋ ಅನಯಾಶ್ವಥ ವಿಜಿತ್ಯ ಚ ಸಾಂ ಸ್ವಮುಷ್ಟಿ ಇಷ್ಟಾಂ ತಯಾ ಅನುಮತೇವ ವಿವೇಶ ಲಂಕಾಂ. ಚಿಕ್ಕ ರೂಪವನ್ನು ತಾಳಿದ ಅಂತ ಬಂತಲ್ಲ, ಚಿಕ್ಕ ರೂಪ ಅಂದ್ರೆ ಎಷ್ಟು ರೂಪ ಅಂದ್ರೆ ಬಿಡಾಲ ಸಮಿತ, ಬೆಕ್ಕಿನಷ್ಟು ಚಿಕ್ಕ ರೂಪವನ್ನು ತಾಳಿದ. ಬೆಕ್ಕಿನಷ್ಟು ಚಿಕ್ಕ ರೂಪವನ್ನು ತಾಳಿ ರಾತ್ರಿ ಕಾಲದಲ್ಲಿ ಲಂಕೆಯನ್ನು ಪ್ರವೇಶ ಮಾಡಿದ. ಹಗಲಿನ ಕಾಲದಲ್ಲಿ ಸಮುದ್ರವನ್ನು ಹಾರಲಿಕ್ಕೆ ಪ್ರಾರಂಭ ಮಾಡಿದ್ದ. ಸ್ವಲ್ಪ ಹೊತ್ತು ಅಲ್ಲೇ ಆತ ವಿಶ್ರಾಂತಿ ತೆಗೆದುಕೊಂಡಿದ್ದಿರಬೇಕು, ರಾತ್ರಿ ಕಾಲ ಆಗಲೇ ಆಮೇಲೆ ಒಳಗೆ ಪ್ರವೇಶ ಮಾಡ್ತೀನಿ ಅಂತೇಳಿ. ಅದಾದ್ಮೇಲೆ ನಿಜರೂಪವನ್ನು ತಾಳಿ ಮುಂದೆ ಹೊರಟ. ನಿಜರೂಪವತೀಂ ಸಲಂಕಾಂ, ಲಂಕಾನಗರದ ಅಧಿದೇವತೆ ಲಂಕಿಣಿ ಅನ್ನೋಳು ತನ್ನ ರೂಪವನ್ನು ತಾಳಿ ಆತನನ್ನು ತಡೆದಳು. ಅವಳು ದುರ್ಗಾದೇವಿಯ ಪರಿವಾರ ಅಂತ. ಅವಳು ಆಯೋಧನ ಪುರಾಣಿಕರ ವ್ಯಾಖ್ಯಾನದ ಪ್ರಕಾರ
ದುರ್ಗಾದೇವಿ ಏನಿದ್ದಾಳೆ ಅವಳಂತೆ ದೊಡ್ಡ ಕನ್ಯೆಯರ ದೊಡ್ಡದೊಂದು ಪರಿವಾರ. ಆ ಪರಿವಾರದಲ್ಲಿ ಒಬ್ಬಳು ದೇವತೆ ಈ ಲಂಕಾ ದೇವತೆ. ಸೂರ್ಯಾಸ್ತ ಆಗೋ ತನಕ ಕಾಯ್ದು ನಿಂತ. ರಾತ್ರಿ ಕಾಲದಲ್ಲಿ ಪ್ರದೋಷ ಕಾಲದಲ್ಲಿ ರಾಕ್ಷಸರು ಮದ್ಯಪಾನ ಮಾಡಿ ಅಶುದ್ಧರಾಗಿರ್ತಾರೆ. ಹಾಗಾಗಿ ಅವರು ಅಪ್ರಮತ್ತರಾಗಿರೋದ್ರಿಂದ ಅವರಿಗೆ ಎಚ್ಚರಿಕೆ ತಪ್ಪಿರೋದ್ರಿಂದ ನನ್ನ ಕೆಲಸ ಸುಲಭ ಆಗಬಹುದು. ಇದೇ ಸಂದರ್ಭದಲ್ಲಿ ಅವರು ಕೆಲವು ಬಾರಿ ಮಾಟ ಮಂತ್ರ ಇತ್ಯಾದಿಗಳನ್ನು ಪ್ರಯೋಗ ಮಾಡಿ ಶತ್ರುವಿನ ಮೇಲೆ ಪ್ರಯೋಗ ಮಾಡಲಿಕ್ಕೂ ಕೂಡ ಸಿದ್ಧರಾಗಿರ್ತಾರೆ. ಅದರಂತೆ ಅವನೇನು ಮಾಡಿದ, ರಾತ್ರಿ ಕಾಲದಲ್ಲೇ ಆ ಲಂಕಾನಗರಕ್ಕೆ ಇವನು ಕೂಡ ಅಭಿಚಾರದ ದೇವತೆಯಂತೆ ಇಡೀ ಲಂಕಾನಗರಕ್ಕೆ ಮಾಟ ಮಂತ್ರವನ್ನು ಮಾಡುವ ರೀತಿಯಲ್ಲಿ ತಾನೇ ಅಲ್ಲಿ ಪ್ರವೇಶ ಮಾಡಲಿಕ್ಕೆ ಅಪೇಕ್ಷೆ ಪಟ್ಟ. ಲಂಕಾದೇವಿ ಆತನನ್ನು ತಡೆದಳು. ಅವಳು ದೇವತಾಸ್ತ್ರೀ ಅಂತವಳು, ರಾಕ್ಷಸಿ ಅಲ್ಲ ಅವಳು. ಹಾಗಾಗಿ ಲಕ್ಷ್ಮಣ ಅವಳನ್ನು ಕೊಲ್ಲಬೇಕು ಅಂತ ಅಪೇಕ್ಷೆ ಪಡಲಿಲ್ಲ. ಈ ಹಿಂದೆ ಬಂದಂಥ ಸಿಂಹಿಕಾಯಿಗಳನ್ನೆಲ್ಲ ಕೊಂದು ಹಾಕಿದ. ಎಡಗೈ ಮುಷ್ಟಿಯಿಂದ ಅವಳನ್ನ ಜರ್ಜರಿತರನ್ನಾಗಿ ಮಾಡಿದ, ಹೊಡೆದು ಬಿಟ್ಟ. ಆ ಹೊಡೆತಕ್ಕೆ ಅವಳು ಕತ್ತರಿಸಿ ಅವನಿಗೆ ನಮಸ್ಕಾರ ಮಾಡಿ ಅವನಿಗೆ ಆಜ್ಞೆ ಕೊಟ್ಟರು, ನೀನು ಮುಂದೆ ಹೋಗು ಅಂತ ಹೇಳಿದ್ರು. ಯಾಕೆಂದ್ರೆ ಹಿಂದೆ ಚತುರ್ಮುಖ ಬ್ರಹ್ಮ ಹಾಗೆ ವರ ಕೊಟ್ಟಿದ್ದ ಅವಳಿಗೂ ಕೂಡ, ಎಲ್ಲಿ ತನಕ ಒಂದು ಕಪಿ ನಿನ್ನನ್ನು ಪರಾಭವಗೊಳಿಸಲಿಕ್ಕೆ ಸಮರ್ಥ ಆಗೋದಿಲ್ವೋ ಅಲ್ಲಿ ತನಕ ಲಂಕಾನಗರ ಸುರಕ್ಷಿತ. ಯಾವತ್ತು ಒಂದು ಕಪಿ ನಿನ್ನನ್ನು ಸೋಲಿಸ್ತದ, ನೀನು ಕಪಿ ಕೈಯಿಂದ ಸೋತಾಗ ಲಂಕಾನಗರದ ಪತನ ಪ್ರಾರಂಭ ಆಯಿತು ಅಂತ ತಿಳ್ಕೊಳ್ಬೇಕು. ಹೀಗೆ ಅವಳಿಗೆ ವರನೇ ಇತ್ತು. ಹಾಗಾಗಿ ಅವಳು ಹನುಮಂತನ ಪರಾಕ್ರಮವನ್ನು ನೋಡಿ ಮೆಚ್ಚಿ ಆತನ ಒಳಗೆ ಕಳಿಸಿದ್ಳು. ಆತ ಮುಂದೆ ಆ ಲಂಕಾನಗರದ ಒಳಗಡೆ ಪ್ರವೇಶ ಮಾಡಿದ. ಸ ಸಾಗರಂ ದಾನವ ಪನ್ನಗಯುತಂ ಬಲೇನ ವಿಕ್ರಮ್ಯ ಮಹೋರ್ಮಿಮಾಲಿನಂ ನಿಪಾತ್ಯ ತೀರೆ ಚ ಮಹೋದಧೆ ಸದಾ ದದರ್ಶ ಲಂಕಾ ಅಮರಾವತೀಮಿವ ಇತಿ ಆರ್ಷೆ ಶ್ರೀರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಶ್ರೀಮತ್ಸುಂದರಕಾಂಡೆ ಪ್ರಥಮಸರ್ಗಃ. ಸ ಸಾಗರ ಮನಾದೃಶ್ಯಂ ಅತಿಕ್ರಮ್ಯ ಮಹಾಬಲಃ ತ್ರಿಕೂಟಶಿಖರೆ ಲಂಕಾಂ ಸ್ಥಿತಾಂ ಸ್ವಸ್ಥೋ ದದರ್ಶಃ ತತಃ ಪಾನಪಮುಕ್ತೇನ ಪುಷ್ಪವರ್ಷೇಣ ವೀರ್ಯವಾನ್ ಅಭಿವೃಷ್ಟಸ್ಥಿತಸ್ತತ್ರ ಬಭೌ ಪುಷ್ಪಮಯೋ ಯಥಾ ಯೋಜನಾನಾಂ ಶತಂ ಶ್ರೀಮಾನ್ ತೀರ್ಥಾತ್ ಉತ್ತಮ ವಿಕ್ರಮಃ ಅನಿಶ್ವಸನ್ ಕಪಿಸ್ತತ್ರ ನ ಗ್ಲಾನಿಂ ಅತಿಗಚ್ಚತಿ. 100 ಯೋಜನೆ ಹಾರಿ ಬಂದಿದ್ರು ಅವನಿಗೆ ಏದುಸಿರು ಬಂದಿರಲಿಲ್ಲ ಅಂತೆ, ಸ್ವಲ್ಪನೂ ದಣಿವೇ ಆಗಿರಲಿಲ್ಲ ಅವನಿಗೆ. ಅಲ್ಲೊಂದು ಸಮೀಪದಲ್ಲಿ ವೃಕ್ಷ ಇತ್ತು, ಆ ವೃಕ್ಷದ ಮೇಲೆ ಗಾಳಿ ಬೀಸಿತು, ವೃಕ್ಷದ ಹೂಗಳೆಲ್ಲ ಇವತ್ತನ ಶರೀರದ ಮೇಲೆ ಬಿದ್ದು ಪುಷ್ಪವೃಷ್ಟಿ ಮಾಡಿತು ಅವನಿಗೆ. ಶತಾನ್ಯಹಂ ಯೋಜನಾನಾಂ ಕ್ರಮೇಯಂ ಸುಬಹೂನ್ಯಪಿ ಕಿಂ ಪುನಃ ಸಾಗರಸ್ಯಾಂತಂ ಸಂಖ್ಯಾತಂ ಸಪಿಯೋಜನಂ. ಇದು ಬರೇ 100 ಯೋಜನ, ಇಂಥದ್ದು ಎಷ್ಟೋ 100 ಯೋಜನೆ ನಾನು ಹಾರಬಲ್ಲೆ, ಇದೇನು ನನಗೆ ದೊಡ್ಡದಲ್ಲ ಅಂತ ಆಲೋಚನೆ ಮಾಡಿದ ಅವನು. ಸತು ವೀರ್ಯವತಾಂ ಶ್ರೇಷ್ಠ ಪ್ಲವತಾಮಪಿ ಚೋತ್ತಮಃ ಜಗಾಮ ವೇಗವಾನ್ ಲಂಕಾಂ ಲಂಘಯಿತ್ವಾ ಮಹೋದಧಿಂ ಶಾದ್ವಲಾನಿ ಚ ನೀಲಾನಿ ಗಂಧವಂತಿ ಮಹಾನ್ ವನಾನಿ ಚ ಗಂಡವಂತಿ ಚ ಮಧ್ಯೇನ ಜಗಾಮ ನಗವಂತಿ ಚ ಶೈಲಾಶ್ಚ ತರು ಸಂಚನ್ನಾನ್ ವನರಾಜೀಶ್ಚ ಪುಷ್ಪಿತಾಃ ಅಭಿಚಕ್ರಾಮ ತೇಜಸ್ವಿ ಹನುಮಾನ್ ಪ್ಲವದರ್ಶವಃ. ತತಸ್ಮಿನ್ ನಚಲೇ ತಿಷ್ಠನ್ ವನಾನ್ ಉಪವನಾನಿ ಚ ಸ ನಗಾಗ್ರೇ ಚ ಲಂಕಾಂ ದದರ್ಶ ಪವನಾತ್ಮಜಃ ಸರಳಾನ್ ಕರ್ಣಿಕಾರಾಂಶ್ಚ ಖರ್ಜೂರಾಂಶ್ಚ ಸುಪುಷ್ಪಿತಾನ್ ಪ್ರಿಯಾಲಾನ್ ಮುಚುಲಿಂದಾಂಶ್ಚ ಕುಟಜಾನ್ ಕೇತಕಾನಪಿ ಪ್ರಿಯಂಗೂನ್ ಗಂಧಪೂರ್ಣಾಂಶ್ಚ ನೀಪಾನ್ ಸಪ್ತಸ್ಥಿತಾಂಸ್ತಥಾ ಅಸನಾನ್ ಕೋವಿದಾರಾಂಶ್ಚ ಕರವೀರಾಂಶ್ಚ ಪುಷ್ಪಿತಾನ್ ಪುಷ್ಪಭಾರ ನಿಬದ್ಧಾಂಶ್ಚ ತಥಾ ಮುಕುಲಿತಾನಪಿ ಪಾದಪಾನ್ ವಿಹಗಾಕೀರ್ಣಾನ್ ಪವನಾಧೂತಮಸ್ತಕಾನ್ ಹಂಸಕಾರಂಡವಾಕೀರ್ಣಾಃ ವಾಪೀಃ ಪದ್ಮೋತ್ಪಲಾಯುತಾಃ ಆಕ್ರೀಡಾನ್ ವಿವಿಧಾನ್ ರಮ್ಯಾನ್ ವಿವಿಧಾಂಶ್ಚ ಜಲಾಶಯಾನ್ ಸಂತತಾನ್ ವಿವಿಧೈರ್ವೃಕ್ಷೈಃ ಸರ್ವರ್ತು ಫಲಪುಷ್ಪಿತೈಃ ಉದ್ಯಾನಾನಿ ಚ ರಮ್ಯಾನಿ ದದರ್ಶ ಕಪಿಕುಂಜರಃ ಸಮಾಸಾದ್ಯತೆ ಲಕ್ಷ್ಮೀವಾನ್ ಲಂಕಾಂ ರಾವಣಪಾಲಿತಾಂ ಪರಿಗಾಭಿಸ್ತಪದ್ನಾಭಿಃ ಸ್ವೋತ್ಪಲಾಭಿರಲಂಕೃತಾಂ ಸೀತಾಪಹರಣಾರ್ಥೇನ ರಾವಣೇನ ಸುರಕ್ಷಿತಾಂ ಸಮಂತಾದ್ ವಿಚರದ್ಭಿಶ್ಚ ರಾಕ್ಷಸೈರುಗ್ರಧನ್ವಿಭಿಃ ಕಾಂಚನೇನ ಆವೃತಾಂ ರಮ್ಯಾಂ ಪ್ರಾಕಾರೇಣ ಮಹಾಪುರೀಂ ಗೃಹೈಶ್ಚ ಗೃಹಸಂಕಾಶೈಃ ಶಾರದಾಂಬುದ ಸನ್ನಿಭೈಃ ಪಾಂಡರಾಭಿ ಪ್ರತೋಲೀಭಿಃ ಉಚ್ಚಲಾಭಿರಭಿಸಂವೃತಾಂ
अट्टालकशताकीनां पताकाध्वजमालिनीं तोरणैः काञ्चनैः दिव्यैः लतापङ्क्तिविचित्रितैः ददर्श हनुमान् लङ्कां दिवि देवपुरीमिव गिरिमूर्ध्निस्थितां लङ्कां पाण्डुरैर्भवनैश्वरैः ददर्श च ಕಪಿಶ್ರೇಷ್ಠಃ ಪುರಮಾಕಾಶಕಂ ಯಥಾ. ಇಡೀ ಲಂಕಾನಗರ ಆಕಾಶದಲ್ಲಿರುವಂಥ ದೇವಲೋಕದಂತೆ ಆತನಿಗೆ ಕಂಡಿತು. ಬೇಕಾದಷ್ಟು ಹೂವಿನ ಗಿಡಗಳು, ಉದ್ಯಾನವನಗಳು, ಆಮೇಲೆ ಸರೋವರಗಳು, ದೊಡ್ಡ ದೊಡ್ಡ ಭವನಗಳು, ಇದನ್ನೆಲ್ಲ ಆತ ನೋಡಿದ. ಪಾಲಿತಾಂ ರಾಕ್ಷಸೇಂದ್ರೇಣ ನಿರ್ಮಿತಾಂ ವಿಶ್ವಕರ್ಮಣ ಪ್ಲವಮಾನಾಮಿವಾಕಾಶೆ ದದರ್ಶ ಹನುಮಾನ್ ಪುರೀಂ. ಅದು ಲಂಕಾನಗರ ಒಂದು ಪರ್ವತದ ತುದಿಯಲ್ಲಿತ್ತಾದ್ದರಿಂದ ಸುತ್ತಮುತ್ತಲಿನ ಸಮುದ್ರವನ್ನೆಲ್ಲ ಗಮನಿಸಿದರೆ ಆ ಇಡೀ ಲಂಕಾನಗರವೇ ಆಕಾಶದಲ್ಲಿ ತೇಲುವಂತೆ ಕಾಣ್ತಿತ್ತು ಕೆಲವೊಮ್ಮೆ. ಅಂಥ ನಗರವನ್ನು ಆತ ನೋಡಿದ. ವಪ್ರ ಪ್ರಾಕಾರಜಗನಾಂ ವಿಪುಲಾಂಬು ನವಾಂಬರಾಂ ಶತಘ್ನಿ ಶೂಲ ಕೇಶಾಂತ ಮಟ್ಟಾರಕ ವಸಂತಕಾಂ ಮನಸೇವಕತಾಂ ಲಂಕಾಂ ನಿರ್ಮಿತಾಂ ವಿಶ್ವಕರ್ಮಣ ದ್ವಾರಮುತ್ತರಮಾಸಾಧ್ಯ ಚಿಂತೆಯಾಮಾಸ ವಾನರಃ. ಉತ್ತರ ದ್ವಾರಕ್ಕೆ ಬಂದು ಅಲ್ಲಿಗೆ ಆಲೋಚನೆ ಮಾಡಿದ. ಕೈಲಾಸ ಶಿಖರ ಪ್ರಖ್ಯಾಂ ಆಲಿಕಂಠೀ ನಿವಾಂಬರಾಂ ದೀಯಮಾನಾಮಿವಾಕಾಶ ಮುಚ್ಯುತೈರ್ಭವನೋಪಮೈಃ ಸಂಪೂರ್ಣಾಂ ರಾಕ್ಷಸೈರ್ಘೋರೈಃ ನಾಗೈರ್ಭೋಗವತೀಮಿವ ಅಚಿಂತ್ಯಾಂ ಸುಕೃತಾಂ ಸ್ಪಷ್ಟಾಂ ಕುಬೇರಾಧ್ಯುಷಿತಾಂ ಪುರಾಂ ದಂಷ್ಟ್ರಿಭಿರ್ಬಾಹುಭಿಃ ಶೂರೈಃ ಶೂಲಪಟ್ಟಿಶಪಾಣಿಭಿಃ ರಕ್ಷಿತಾಂ ರಾಕ್ಷಸೈರ್ಘೋರೈಃ ಗುಹಾಮಾಶೀವಿಷೈರಿವ ತಸ್ಯಾಶ್ಚ ಮಹತೀಂ ಗುಪ್ತಿಂ ಸಾಗರಂ ಚ ನಿರೀಕ್ಷತಃ ರಾವಣಂ ಚ ರಿಪುಂ ಘೋರಂ ಚಿಂತಯಾಮಾಸ ವಾನರಃ ಅಗತ್ಯಾಪೀಹ ಹರಯಃ ಭವಿಷ್ಯಂತೆ ನಿರರ್ಥಕಾಃ ನಹಿ ಯುದ್ಧೇನ ವೈ ಲಂಕಾ ಶಕ್ಯಾಂ ಜೇತುಂ ಸುರೈರಪಿ. ಅವನಿಗೆ ಈಗ ಅನಿಸ್ತದೆ, ನಾನೇನೋ ಮಹಾಪರಾಕ್ರಮಿ 100 ಯೋಜನೆ ದಾಟಿ ಬಂದೆ, ಈ ರಾವಣನನ್ನೇನೋ ಮತ್ತೆ ಯಾವ ದೊಡ್ಡ ರಾಕ್ಷಸನ್ನು ಕೂಡ ಮಣಿಸಬಲ್ಲೆ. ಆದರೆ ನನ್ನ ಬೃಹದಾಕಾರದ ಈ ಕಪಿಗಳ ಸೈನ್ಯ ಏನಿದೆ ಇದು ಅಲ್ಲಿಂದ ಇಲ್ಲಿಗೆ ಬರ್ತದೆ ಹೇಗೆ? ಮೊದಲು ಬಂದಾದ್ರೂ ಈ ಅಭೇದ್ಯವಾದಂತಹ ಲಂಕಾನಗರವನ್ನು ಒಳಗೆ ಪ್ರವೇಶ ಮಾಡ್ತದೆ ಹೇಗೆ? ರಾವಣ ಮೊದಲಾದಂತಹ ರಾಕ್ಷಸರನ್ನು ಸೋಲಿಸಿದ್ದು ಹೇಗೆ ಅನ್ನೋ ಚಿಂತೆ ಆಯಿತು. ನಹಿ ಯುದ್ಧೇನ ವೈ ಲಂಕಾ ಶೇತ್ಯಾಜೇತು ಸುರೈರಪಿ. ಸ್ವಯಂ ದೇವತೆಗಳು ಬಂದರೂ ಕೂಡ ಯುದ್ಧ ಮಾಡಿ ಲಂಕೆಯನ್ನು ಎದುರಿಸಲಾರರು, ಗೆಲ್ಲಾರರು. ಇಮಾಂತು ವಿಷಮಾಂ ದುರ್ಗಾಂ ಲಂಕಾಂ ರಾವಣ ಪಾಲಿತಾಂ ಪ್ರಾಪ್ಯಾಪಿ ಸ ಮಹಾಬಾಹು ಕಿಂ ಕರಿಷ್ಯತೆ ರಾಘವ. ಸ್ವಯಂ ರಾಮಚಂದ್ರನಾದರೂ ಇಲ್ಲಿ ಬಂದು ಏನು ಮಾಡ್ತಾನೆ ಅನಿಸ್ತು ಒಂದು ಕ್ಷಣ ಅವನಿಗೆ. ಅವಕಾಶೋ ನ ಸಾಂತ್ವಸ್ಯ ರಾಕ್ಷಸೇಷ್ವಭಿಗಮ್ಯತೆ ನ ದಾನಸ್ಯ ನ ಭೇದಸ್ಯ ನೈವ ಯುದ್ಧಸ್ಯ ದೃಶ್ಯತೆ. ಸಾಮ, ದಾನ, ಭೇದ, ದಂಡ ಈ ಥರ ಯಾವುದೇ ಉಪಾಯವನ್ನು ಅನುಸರಿಸಿ ಆದ್ರೂ ಈ ಲಂಕಾನಗರವನ್ನು ನಾವು ಪ್ರವೇಶ ಮಾಡೋದು ಹೇಗೆ? ಚತುರ್ಣಾಮೇವ ಹಿ ಗತಿ ವಾನರಾಣಾಂ ಮಹಾತ್ಮನಾಂ ವಾಲಿಪುತ್ರಸ್ಯ ನೀಲಸ್ಯ ಮಮ ರಾಜ್ಯಶ್ಚ ಧೀಮತಃ ಯಾವಜ್ಜಾನಾಮಿ ವೈದೇಹೀಂ ಯದಿ ಜೀವತಿ ವಾನವ ತತ್ರೈವ ಚಿಂತಯಿಷ್ಯಾಮಿ ದೃಷ್ಟ್ವಾ ತಾಂ ಜನಕಾತ್ಮಜಾಂ. ಬೃಹದಾಕಾರ ಸೈನ್ಯದ ನಡುವೆ ನಾವಿಲ್ಲಿ ಪ್ರವೇಶ ಮಾಡಬಲ್ಲವರು ಕೆಲವರು. ಅವ್ರು ಯಾರು ಅಂದರೆ ಚತುರ್ನಾಮೇವ ಹಿ ವಾನರಾಣಾಂ. ಒಂದು ವಾಲಿಪುತ್ರ ಅಂಗದ, ಇನ್ನೊಬ್ಬ ನೀಲ, ಮತ್ತೊಬ್ಬ ರಾಜ ಸುಗ್ರೀವ ಮತ್ತು ನಾನು. ಈ 4 ಜನ ಇಲ್ಲಿ ಒಳಗೆ ಪ್ರವೇಶ ಮಾಡಬಲ್ಲೆವು. ಉಳಿದವ್ರಿಗೆ ಈ ಕೆಲಸ ಹೇಗೆ ಸಾಧ್ಯ ಅಂತ ಆಲೋಚನೆ ಮಾಡಿದೆ. ಮತ್ತು ನಾನು ಈ ಸೀತೆಯನ್ನು ಹುಡುಕಬೇಕಂತ ಹೊರಟಿದ್ದೇನೆ, ಅವಳಾದರೂ ಬದುಕಿದ್ದಾಳೋ ಇಲ್ಲೋ ಅದೊಂದು ಚಿಂತೆ ಬೇರೆ ಪ್ರಾರಂಭ ಆಯಿತು. ಏನೇ ಆಗಲಿ ಅಲ್ಲೇ ಹೋಗಿ ನೋಡ್ತೇನೆ, ಆ ವಾಸ್ತವ ಸಂಗತಿ ಏನಿದೆ ಅನ್ನೋದನ್ನು ಅರ್ತ್ಕೋತೇನೆ ಅಂತ ಆಲೋಚನೆ ಮಾಡಿದ ಅವನು. ತತಸ್ಥ ಚಿಂತೆಯಾಮಾಸ ಮುಹೂರ್ತಂ ಕಪಿತುಂಜರಃ ಗಿರಿಶೃಂಗೇ ಸ್ಥಿತಸ್ತಸ್ಮಿನ್ ರಾಮಸ್ಯ ಅಭ್ಯುದಯೇ ರತಃ ಅನೇನ ರೂಪೇಣ ಮಯಾ ನ ಶಕ್ಯ ರಕ್ಷತಾಂ ಸುಧೀ ಪ್ರವೇಷ್ಟುಂ ರಾಕ್ಷಸೇ ಕೃತ್ತ ಕ್ರೂರೈ ಬಲಸಮನ್ವಿತೈಃ ಉಗ್ರೌಜಸೋ ಮಹಾವೀರ್ಯಾಃ ಬಲವಂತಶ್ಚ ರಾಕ್ಷಸಾಃ ವಂಚನೀಯಾ ಮಯಾ ಸರ್ವೇ ಜಾನಕೀಂ ಪರಿಮಾರ್ಗತ ಲಕ್ಷಾಲಕ್ಷೇಣ ರೂಪೇಣ ರಾತ್ರೌ ಲಂಕಾಪುರೀಂ ಮಯಾ ಪ್ರವೇಷ್ಟುಂ ಪ್ರಾಪ್ತಕಾಲಂ ಮೇ ಕೃತ್ಯಂ ಸಾಧಯಿತುಂ ಮಹತ್ ತಾಂ ಪುರೀಂ ತಾದೃಶೀಂ ದೃಷ್ಟ್ವಾ ದುರಾಧರ್ಷಾಂ ಸುರಾಸುರೈಃ ಹನುಮಾನ್ ಚಿಂತಯಾಮಾಸ ವಿನಿಶ್ವಸ್ಯ ಮುಹುರ್ಮುಹುಃ ಕೇನೋಪಾಯೇನ ಪಶ್ಯೇಯಂ ಮೈಥಿಲೀಂ ಜನಕಾತ್ಮಜಾಂ ಅದೃಷ್ಟೋ ರಾಕ್ಷಸೇಂದ್ರೇಣ ರಾವಣೇನ ದುರಾತ್ಮನಾ ನ ವಿನಶ್ಯೇತ್ ಕಥಂ ಕಾರ್ಯಂ ರಾಮಸ್ಯ ವಿಜಿತಾತ್ಮನಃ ಏಕಾಮೇಕಸ್ಯ ಪಶ್ಯೇಯಂ ರಹಿತೆ ಜನಕಾತ್ಮಜಾಂ ಭೂತಾಶ್ಚಾರ್ಥಾ ವಿಪದ್ಯಂತೆ
ದೇಶಕಾಲ ವಿರೋಚಿತಾಃ ವಿಪ್ಲವಂ ದೂತಮಾಸಾಧ್ಯ ತಮಸ್ಸೂರ್ಯೋದಯೇ ಯಥಾ. ರಾಮನ ಕಾರ್ಯ ಈಡೇರಬೇಕು, ರಾವಣನ ಕೈಗೆ ನಾನು ಬೀಳಬಾರದು. ಅದಕ್ಕಾಗಿ ಯಾವ ಉಪಾಯವನ್ನು ಅನುಸರಣೆ ಮಾಡಿಕೊಂಡು ನಾನು ಈ ಲಂಕಾನಗರಕ್ಕೆ ಪ್ರವೇಶ ಮಾಡಬಲ್ಲೆ, ಮುಂದೆ ಏನು ಮಾಡಬೇಕು ಅಂತ ದೀರ್ಘವಾಗಿ ಆಲೋಚನೆ ಮಾಡಿದ. ಅಂತ ಮಹಾಪರಾಕ್ರಮಿ ಆದವನಿಗೂ ಮೇಲಿನ ಮೇಲೆ ನಿಟ್ಟುಸಿಬಲಿಕ್ಕೆ ಶುರುವಾಯಿತು. ಇಂಥ ಕಷ್ಟಕರವಾದ ಕಾರ್ಯವನ್ನು ಮಾಡೋದು ಹೇಗೆ ಅಂತ ಅವನಿಗೆ ಚಿಂತೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಅರ್ಥಾನರ್ಥಾಂತರೇ ಬುದ್ಧಿ ನಿಶ್ಚಿತಾಪಿ ನ ಶೋಭತೆ ಘಾತಯಂತಿ ಹಿ ಕಾರ್ಯಾಣಿ ದೂತಾಃ ಪಂಡಿತಮಾನಿನಃ ನ ವಿನೇಶ್ಯೇತ್ ಕಥಂ ಕಾರ್ಯಂ ವೈಕ್ಲವ್ಯಂ ನ ಕಥಂ ಭವೇತ್ ಲಂಘನಂ ಚ ಸಮುದ್ರಸ್ಯ ಕಥಂ ನ ತಥಾ ಭವೇತ್ ಮಯಿ ದೃಷ್ಟೇತು ರಕ್ಷೋಭಿ ರಾಮಸ್ಯ ಬೀಜಾತ್ಮನಃ ಭವೇಜ್ಜರ್ಥಮಿದಂ ಕಾರ್ಯಂ ರಾವಣಾನರ್ಥಮಿಚ್ಛತಃ ನ ಹಿ ಶಕ್ಯಂ ಕ್ವಚಿತ್ ಸ್ಥಾತುಂ ಅವಿಜ್ಞಾತೇನ ರಾಕ್ಷಸೈಃ ಅಪಿ ರಾಕ್ಷಸರೂಪೇಣ ಕಿಮುತಾನ್ಯೇನ ಕೇನಚಿತ್ ವಾಯುರಪ್ತತ್ರ ನ ಜ್ಞಾತಃ ಚರೇದತಿ ಮತಿರ್ಮಮ. ಸ್ವಯಂ ವಾಯು ಕೂಡ ಯಾರಿಗೂ ತಿಳಿಯದಂತೆ ಇಲ್ಲಿ ಒಳಗೆ ಸಂಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಭೇದ್ಯವಾದ ಲಂಕಾನಗರ. ನಹಿ ಅಸ್ತಿ ಅಭಿಜಿತಂ ಕಿಂಚಿತ್ ರಾಕ್ಷಸಾನಾಂ ಬರೀಯತಾಂ ಇಹ ಅಹಂ ಯದಿ ತಿಷ್ಠಾಮಿ ಸ್ವೇನ ರೂಪೇಣ ಸಂವೃತಃ ವಿನಾಶೋಪಯಾಸ್ಯಾಮಿ ಭರ್ತುರಸ್ಥಶ್ಚ ಹೀಯತೆ ತದಹಂ ಸ್ವೇನ ರೂಪೇಣ ರಜನ್ಯಾಂ ಸರಸ್ವತಾಂ ಗತಃ ಲಂಕಾಮಧಿಪತಿಷ್ಯಾಮಿ ರಾಘವಸ್ಯ ಅರ್ಥಸಿದ್ಧಯೇ ರಾವಣಸ್ಯ ಪುರೀಂ ರಾತ್ರೌ ಪ್ರವಿಶ್ಯ ಸುದುರಾಸತಾಂ ವಿಚಿನ್ವನ್ ಭವನಂ ಸರ್ವಂ ದ್ರಕ್ಷ್ಯಾಮಿ ಜನಕಾತ್ಮಜಾಂ ಇತಿ ಸಂಚಿಂತ್ಯ ಹನುಮಾನ್ ಸೂರ್ಯಶ್ಚ ಅಸ್ತಮಯಂ ಕಪಿಃ. ಸೂರ್ಯಾಸ್ತ ಆಗೋ ತನಕ ತಡೆದ. ಯಾಕೇನು ಈಗಾಗಲೇ ಹೇಳಿದೆ, ಅದು ನಿರ್ಣಯದಲ್ಲಿ ಬಂದಂತೆ ಹೇಳಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂತೆ ಸೂರ್ಯಾಸ್ತ ಆಗುವ ತನಕ ಆತ ಕಾಯ್ದ. ಆತಕಾಂಕ್ಷೆ ತದಾ ವೀರಃ ವೈದೇಹ್ಯ ದರ್ಶನೋತ್ಸುಕಃ ಸೂರ್ಯೇ ಚ ಅಸ್ತಂ ಗತೆ ರಾತ್ರೌ ದೇಹಂ ಸಂಕ್ಷಿಪ್ಯ ಮಾರುತಿಃ ವೃಷದಂಶಕ ಮಾತ್ರಸ್ತನ್ ಬಭೂವ ಅದ್ಭುತ ದರ್ಶನಃ. ವೃಷದಂಶಕ ಅಂದರೆ ಬೆಕ್ಕು. ಆ ಬೆಕ್ಕಿನ ರೂಪವು ಅಷ್ಟೇ ಪ್ರಮಾಣದ ಶರೀರವನ್ನು ತಾಳ್ಕೊಂಡು ಆತ ಸ್ವಲ್ಪ ಹೊತ್ತು ಕಾಯ್ದ. ಪ್ರದೇಶ ಕಾಲೇ ಹನುಮಾನ್ ಸ್ಥೂರ್ಣ ಉತ್ಪುಕ್ತ ವೀರ್ಯವಾನ್ ಪ್ರವಿವೇಶ ಪ್ರೀಂ ಲಂಕಾಂ ಸುವಿಭಕ್ತ ಮಹಾಪಥಾಂ ಪ್ರಾಸಾದ ಮಾಲಾ ವಿತತಾಂ ಸ್ತಂಭೈಃ ಕಾಂಚನ ರಾಜತೈಃ ಶಾತಕುಂಭಮಯೈರ್ಜಾಲೈಃ ಗಂಧರ್ವ ನಗರೋಪಮಾಂ ಸಪ್ತಭೂಮಾಷ್ಟಭೂಮೈಶ್ಚ ತದದರ್ಶ ಮಹಾಪುಲೀಂ ದದರ್ಶ ತಲೈಃ ಸ್ಫಟಿಕ ಸಂಕೀರ್ಣೈಃ ಕಾರ್ಕಸ್ವರ ವಿಭೂಷಿತೈಃ ವೈಡೂರ್ಯ ಮಣಿಚಿತ್ರೈಶ್ಚ ಮುಕ್ತಾಜಾಲ ವಿಭೂಷಿತೈಃ ತಲೈಃ ಶುಶುಭಿರೇತಾನಿ ಭವನಾನ್ಯತ್ರ ರಾಕ್ಷಸಾಂ ಕಾಂಚನಾನಿ ವಿಚಿತ್ರಾಣಿ ತೋರಣಾನಿ ಚ ರಾಕ್ಷಸಾಂ ಲಂಕಾಮುದ್ಯೋತಯಾಮಾಸುಃ ಸರ್ವತ್ರ ಸಮಲಂಕೃತಾಂ. ಅಚಿಂತ್ಯಾಮದ್ಭುತಾಕಾರಾಂ ದೃಷ್ಟ್ವಾ ಲಂಕಾಂ ಮಹಾಕಪಿಃ ಆಸೀದ್ ವಿಷಣ್ಣೋ ಹೃಷ್ಟಶ್ಚ ವೈದೇಹ್ಯ ದರ್ಶನೋತ್ಸುಕಃ. ಲಂಕಾನಗರದ ವಿಸ್ತಾರವನ್ನು ನೋಡಿ ಒಮ್ಮೆ ಸಂತೋಷ, ಮತ್ತೊಮ್ಮೆ ನಮ್ಮ ಕಪಿಗಳಿಗನ್ನು ಸೋಲಿಸ್ತಾರೆ ಹೇಗೆ ಅಂತ ದುಃಖ ಬೇರೆ. ಸಪಾಂಡುರೋ ವಿದ್ಧ ವಿಮಾನ ಮಾಲಿನೀಂ ಮಹಾರ್ಹ ಜಾಂಬೂನದ ಜಾಲತೋರಣಾಂ ಯಶಸ್ವಿನೀಂ ರಾವಣ ಬಾಹುಪಾಲಿತಾಂ ಕ್ಷಪಾಚರೈರ್ಭೀಮಬಲೈಃ ಸಮಾವೃತಾಂ ಚಂದ್ರೋಪಿ ಸಾಚಿವ್ಯಮಿವಾಸ್ಯ ಕುರ್ವನ್ ತಾರಾಗಣೈರ್ಮಧ್ಯಗತೋ ವಿರಾಜನ್ ಜ್ಯೋತ್ಸ್ನಾವಿತಾನೇನ ವಿತತ್ಯ ಲೋಕಂ ಉತ್ತಿಷ್ಠತೆ ನೈಕ ಸಹಸ್ರರಶ್ಮಿ. ಅದೇ ಕಾಲದಲ್ಲಿ ಚಂದ್ರೋದಯ ಆಯಿತು. ಚಂದ್ರನು ಕೂಡ ಈ ಹನುಮಂತನಿಗೆ ಸಹಾಯ ಮಾಡಬೇಕು ಅನ್ನುವ ರೀತಿಯಲ್ಲಿ ಅಲ್ಲಿ ಉದಯಿಸಿದ. ಶಂಖಪ್ರಭಂ ಕ್ಷೀರ ಮೃಣಾಲ ವರ್ಣಂ ಉದ್ಗಚ್ಛಮಾನಂ ವ್ಯವಭಾಸಮಾನಂ ದದರ್ಶ ಚಂದ್ರಂ ಸಹರಿಪ್ರವೀರಃ ಪಪ್ಲೂಯಮಾನಂ ಸರಸೀವ ಹಂಸಂ. ಸರೋವರದಲ್ಲಿ ಹಂಸ ತೇಲುವಂತೆ ಚಂದ್ರ ಆಕಾಶದಲ್ಲಿ ತೇಲುತ್ತಿದ್ದ. ಇತಿ ಆರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಶ್ರೀಮತ್ ಸುಂದರಕಾಂಡೆ ದ್ವಿತೀಯ ಸರ್ಗಃ. ಇಲ್ಲಿಗೆ ವಾಲ್ಮೀಕಿ ರಾಮಾಯಣದ 2ನೇ ಸರ್ಗ ಮುಕ್ತಾಯ ಆಗಿದೆ ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.